ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆಯುವಳು ಎಂಬುದಾಗಿ ಹೇಳಿದ ಹಾಗೆ ಪವಿತ್ರಾತ್ಮನ ಮೂಲಕವಾಗಿ ಗರ್ಭಧರಿಸಿದಂತಹ ಆ ಕನ್ನಿಕೆಯಾದಂತಹ ಮರಿಯಳು ದೇವರ ಸಂಕಲ್ಪದ ಮೇರೆಗೆ ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ. ಆ ಮಗುವಿಗೆ ಮೊದಲೇ ಸೂಚಿಸಲ್ಪಟ್ಟಂತೆ ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದು ಹೇಳುವಾಗ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಆಗಿದ್ದಾನೆ. ಈ ರೀತಿಯಾಗಿ ನಾವು ಗಮನಿಸುವಾಗ ಕರ್ತನಾದಂಥ ಯೇಸು ಕ್ರಿಸ್ತನ ಜನನದಲ್ಲಿ ದೇವರ ಸಂಕಲ್ಪವನ್ನು ನಾವು ಗಮನಿಸುತ್ತೇವೆ. ಸರ್ವವನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಂಥವನು, ನಿರ್ಲಯನು ಮತ್ತು ನಿರಾಕಾರನು ಆಗಿರುವಂತಹ ದೇವರು ಮಾನವನನ್ನು ಅವನ ಪಾಪದಿಂದ ಬಿಡಿಸುವುದಕ್ಕೋಸ್ಕರ, ಮರಣದ ದಾಸತ್ವವನ್ನು ತಪ್ಪಿಸುವುದಕ್ಕೋಸ್ಕರ ಆತನೇ ಒಂದು ಸಮಯದ ಮಿತಿಯೊಳಗೆ ತನ್ನನ್ನು ಪ್ರವೇಶಿಸಿದವನಾಗಿ ಒಬ್ಬ ಕನ್ನಿಕೆಯ ಮೂಲಕವಾಗಿ ಜನಿಸಿ ಈ ಲೋಕಕ್ಕೆ ಮನುಷ್ಯ ಸದೃಶನಾಗಿ ಬಂದನು. ಎಂದೂ ಕೂಡ ಸಕಲ ಸೃಷ್ಟಿಗಳಲ್ಲಿ ಮಾಡಿದಂಥ ಆತನು ಸ್ವತಃ ಸೃಷ್ಟಿಯಾಗಿ ಮಾಡಲ್ಪಟ್ಟನು. ಕಾರಣ ಯಾಕೆಂದರೆ ಮಾನವನನ್ನು ಅವನ ಪಾಪದಿಂದ ಬಿಡಿಸಬೇಕು. ಅದಕ್ಕಾಗಿ ಸಕ್ಕ ಬೆಲೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ನಿತ್ಯತ್ವದಲ್ಲಿರುವಂತಹ ದೇವರು ಆ ಮನುಷ್ಯನಿಗೋಸ್ಕರವಾಗಿ ಆ ಕಲ್ವಾರಿ ಶಿಲ್ಬೆ ಕಂಬದ ಮೇಲೆ ಮರಣವನ್ನು ಹೊಂದಿದನು. ಯಾಕೆಂದರೆ ಆತನ ಮೇಲೆ ನಂಬಿಕೆ ಇಡುವಂಥವರ ಮೇಲೆಗೆ ಪಾಪದ ಕ್ಷಮಾಪಣೆ ಮತ್ತು ನಿತ್ಯ ಜೀವದ ಭಾಗ್ಯವನ್ನು ಸಿಗುವುದಕ್ಕೋಸ್ಕರ. ಹೀಗೆ ನೀವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆಯನ್ನು ಹೊಂದಿ ನಿತ್ಯ ಜೀವದ ಭಾಗ್ಯವನ್ನು ಹೊಂದಬೇಕಾಗಿ ನಿಮಗೋಸ್ಕರವಾಗಿ ಆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ.